ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್. ಮಂಡೇ ಬಂತು ಅಂತಂದ್ರೆ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಏನು ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ತಿರ್ತೀವಿ. ಇಲ್ಲಿ ಮಕ್ಕಳು ಕ್ಯಾಪ್ಸಿಕಮ್ ಅಂತಂದ್ರೆ ಒಳ್ಳೆ ಅಂತ ಹೇಳ್ತಾರೆ, ಯಾಕೆ ಖಾರ ಇರ್ತೈತಿ ಬೇಡ ಅಂತ ಹೇಳ್ತಾರೆ. ಹೀಗಾಗಿ ನಾನು ಹೆಸರು ಬೇಳೆ ಒಳಗೆ ಯೂಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಕೊಳತ್ತೀನಿ. ಇದು ಹೆಲ್ದಿಯಾಗಿನೂ ಇರ್ತೈತಿ, ಮಕ್ಕಳಿಗೆ ಇಷ್ಟನೂ ಆಗ್ತೈತಿ. ಒಂದು 4 ಕ್ಯಾಪ್ಸಿಕಮ್ ದೊಡ್ಡದಾಗಿನ ಹೆಚ್ಕೋಬೇಕು. 1-2 ಉಳ್ಳಾಗಡ್ಡಿನೂ ದೊಡ್ಡದಾಗಿನ ಹೆಚ್ಚಿಕೊಂಡು ಒಂದು ಬಟ್ಲದಷ್ಟು ನಾನು ಹೆಸರು ಬೇಳೆನ ಕುಕ್ಕರ್ಗೆ ಹಾಕ್ಕೊಳತ್ತೇನೆ. ಆಮೇಲೆ ಹೆಚ್ಚಿದಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಗಳನ್ನ ಅದರೊಳಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಕುಕ್ಕರ್ ಒಳಗಿನ ಉಪ್ಪು, ಖಾರ, ಆಮೇಲೆ ಅರಿಶಿನ ಎಲ್ಲವನ್ನು ಹಾಕಿ ಒಂದು 4-5 ಸೀಟಿ ಮಾಡ್ಕೋಬೇಕು. ಕುಕ್ಕರ್ ಸೀಟಿ ಆಗೋವರೆಗೂ ನಾವು ಇಲ್ಲೇ ಸೈಡ್ಗೆ ಚಪಾತಿ ಹಿಟ್ಟನ್ನು ನಾದ್ಕೊಳ್ಳೋಣ ಅಂತ ನಾನು ಇಲ್ಲೇ 1-2 ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಸ್ವಲ್ಪದಾಗಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡೀನಿ. ಚಪಾತಿ ಹಿಟ್ಟು ಕಲಿಸ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಅದನ್ನು ನೆನೆಲಿಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಸೈಡ್ ಇಡೋಣ ಅಂತ. ನಾಷ್ಟಕ್ಕೆ ಏನಾದರೂ ಮಾಡ್ಕೋಬೇಕಲ್ಲ, ಸೊ ಹಿಂಗಾಗಿ ಈಗ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ, ಯಾಕಂದ್ರೆ ಬೇಗ ಆಗೋದು ಅದೊಂದು ಉಪ್ಪಿಟ್ಟು. ಇಲ್ಲಿ ಉಪ್ಪಿಟ್ಟು ಮಾಡ್ಕೊಳಕ್ಕೆ ನಾನು 1-2 ಉಳ್ಳಾಗಡ್ಡಿನ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಸ್ವಲ್ಪ ಅಲ್ಲ ಅಷ್ಟು ಹಾಕ್ಕೊಂಡೀನಿ, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಹೆಚ್ಕೊಂಡಿದ್ದಂತೆ ಎಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಹೆಚ್ಚಿಟ್ಕೊಂಡಿದ್ದ ಅಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ನೀರು ಹಾಕ್ಕೋಬೇಕು. ನಾವು ಎಷ್ಟು ಅಳತೆ ಮೇಲೆ ರವಾನ ತೊಗೊಂಡಿರ್ತೀವಲ್ಲ ಅಷ್ಟು ನಾವು ನೀರು ಹಾಕ್ಕೊಂಡು ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಹೆಸರು ಬರೋವರೆಗೂ ಮುಚ್ಚಳ ಮುಚ್ಚಿಟ್ಟಾಯ್ತು. ಮುಚ್ಚಳ ಮುಚ್ಚಿಟ್ಟಿದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹೆಸರು ಬಂತು. ಉಪ್ಪಿಟ್ಟಿಗೆ ರವಾನೂ ಹಾಕಿದ್ವಿ, ಉಪ್ಪಿಟ್ಟನ್ನು ರೆಡಿ ಆಯಿತು. ಸ್ವಲ್ಪ ಹೊತ್ತು ಕಡ್ಡಾಡಿಸ್ಕೋಬೇಕು. ಅದನ್ನು ನೀಟಾಗಿ ಕಡ್ಡಾಡಿಸ್ಕೊಂಡು ಮುಚ್ಚಳ ಮುಚ್ಚಿ ಸೈಡ್ಗೆ ಇಟ್ಕೊಂಡ್ಬಿಟ್ರೆ ಮುಗೀತು ಉಪ್ಪಿಟ್ಟಿನ ಕೆಲಸ. ಇವಾಗ ಸೈಡ್ಗೆ ಇಟ್ಟಿದ್ದ ಕುಕ್ಕರ್ ಸಿಟಿ ಒಂದು 4-5 ಸಿಟಿ ಅಂತ ಹೇಳಿದೆ, 4-5 ಸಿಟಿನೂ ಆಯ್ತು. ಎಲ್ಲವೂ ನೀಟಾಗಿ ಕುದ್ದಾವು. ಯಾಕಂದ್ರೆ ನಾವು ಕ್ಯಾಪ್ಸಿಕಮ್ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಜಾಸ್ತಿ ವಿಸಿಲ್ ಮಾಡಿಸಿದ್ರೇ ಚಲೋ. ಆಮೇಲೆ ಸ್ಮ್ಯಾಶ್ ಮಾಡಿದ್ರೆ ಅದು ಏನು ಇರೋಂಗಿಲ್ಲ, ಹಿಂಗೆ ಬರೀ ಒಗ್ಗರಣೆ ಇಷ್ಟ ಕೊಡೋದಿರ್ತೈತಿ. ಇದಕ್ಕೆ ಯಾವುದೂ ಮಸಾಲೆ ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ, ನಾನು ನಾರ್ಮಲಾಗೆ ಮಾಡ್ಕೊಂಡೀನಿ. ಯಾಕಂದ್ರೆ ಮಕ್ಕಳಿಗೆ ಜಾಸ್ತಿ ಮಸಾಲೆದು ಯೂಸ್ ಮಾಡಿದರೆ ಅಸಿಡಿಟಿ ಪ್ರಾಬ್ಲಮ್ ಅದು ಸ್ಟಾರ್ಟ್ ಆಗುವಂಥದ್ದು ಇರ್ತೈತಿ. ಹಿಂಗಾಗಿ ಮಸಾಲೆನ ಜಾಸ್ತಿ ಆ್ಯಡ್ ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿ ಅದಕ್ಕೆ ಒಗ್ಗರಣೆ ಕೊಟ್ಟು ಮುಗಿಸ್ಕೊಳೀನಿ. ಇವಾಗ ಸೈಡ್ಗೆ ಚಪಾತಿ ಮಾಡ್ಕೊಳತ್ತೀನಿ. ಒಂದು 4-5 ಚಪಾತಿ ಆದರೆ ಮುಗೀತು. ಇವ್ರದ್ದು ಮಧ್ಯಾಹ್ನದ ಲಂಚ್ ಬಾಕ್ಸ್ ರೆಡಿ ಆಗ್ತೈತಿ. ಉಪ್ಪಿಟ್ಟಂತ್ರಿ ತಿಂದು ಹೋಗ್ತಾರೆ, ಟಿಫಿನ್ ಅಂತೂ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಆದರೂ ಕೂಡ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಇಟ್ಟಿರ್ತೀನಿ. ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಪಲ್ಯ ಆಗ್ತೈತಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.